पुनरपि जननं पुनरपि मरणं पुनरपि जननी ಭುವನಂ ಶರಣಂ. ತಂದೆ ಗೋವಿಂದ ದೇವ, ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಜೀವರಾಶಿಗೂ ಕೂಡ ಹುಟ್ಟು ಅನ್ನುವಂಥದ್ದಿದ್ರೆ ಸಾವು ಖಚಿತವಾದಂಥದ್ದು. ತಂದೆ ಗೋವಿಂದ ದೇವ, ನಿನ್ನ ಚರಣ ಕಮಲದಲ್ಲಿ ವಾಸಿಸುತ್ತಿರುವಂತಹ ನನ್ನ ಪುಟ್ಟ ಸಂಸಾರವನ್ನ ರಕ್ಷಿಸು ತಂದೆ. ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಇಬ್ಬರು ಮಕ್ಕಳು ತಾಯಿಯ ಪ್ರೀತಿಯಿಂದ ವಂಚಿತರಾದಂತಹವರು. ನೀನೇ ರಕ್ಷಿಸು ತಂದೆ, ನೀನೇ ರಕ್ಷಿಸು. ಈ ಊರಿನ ಆ ಗರ್ಭ ಶ್ರೀಮಂತನಾದಂತಹ ಜಗಪತಿ ರೆಡ್ಡಿಯವರ ಕಬ್ಬಿಣದ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಬಡ ಸಂಸಾರವನ್ನ ನಿಭಾಯಿಸ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ಸಾಕಷ್ಟು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಸಂಸ್ಕಾರವನ್ನು ಕಲಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೆಸಿದ್ದೀನಿ. ಈ ಮುಂದೆ ನನ್ನ ಮಕ್ಕಳನ್ನ ಉದ್ಧರಿಸುವಂತಹ ಭಾರ ನಿನ್ನದು ತಂದೆ. ಅಮ್ಮ ರಕ್ಷಿತಾ, ಕೊಂಚ ಲೇಟ್ ಆಗುತ್ತೆ. ನೋಡಪ್ಪ, ನೀವಿಬ್ರು ನನ್ನ ಎರಡು ಕಣ್ಗಳಿದ್ದ ಹಾಗೆ ಕಂಡು, ಎರಡು ಕಣ್ಗಳಿದ್ದ ಹಾಗೆ. ನಿಮ್ಮನ್ನ ಓದಿ ವಿದ್ಯಾವಂತರನ್ನು ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಕಣ್ರಪ್ಪ, ತುಂಬಾನೇ ಕಷ್ಟಪಟ್ಟಿದ್ದೀನಿ. ಇನ್ನು 1 ವರ್ಷದೊಳಗೆ ನಿಮ್ಮ ಓದು ಕೂಡ ಮುಗಿದು ಬಿಡುತ್ತೆ. ಆಮೇಲೆ ನಿಮಗೆ ಕೆಲಸ ಅನ್ನುವಂಥದ್ದು ಒಂದು ಸಿಕ್ಕಿ ನಿಮ್ಮ ಜೀವನವನ್ನ ಸುಗಮವಾಗಿಸ್ಕೊಂಡ್ರೆ ಸಾರ್ಥಕಪ್ಪ ನನ್ನ ಜನ್ಮ. ನಿಮ್ಮನ್ನ ಪಡೆಯೋದಕ್ಕೂ 7 ಜನ್ಮದ ಪುಣ್ಯನೇ ಪಡೆದಿರುವ ತಾಯಿದಿರೋ ನಮ್ಮನ್ನ ಪ್ರೀತಿ ಪ್ರೇಮ ಬಳಗದಿಂದ ಬೆಳೆಸಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇಷ್ಟು ಮಟ್ಟಿಗೆ ತರ್ತೀರ. ಈ ಜನ್ಮ ಅಲ್ಲ ಅಪ್ಪಾಜಿ, ಮುಂದಿನ 7 ಜನ್ಮದಲ್ಲೂ ನಮ್ಗೆ ನಿಮ್ಮಂತ ಅಪ್ಪನೇ ಆ ದೇವರು ಕರುಣಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಪ್ಪಾಜಿ. ನಾವ್ಯಾರು ದಿ ಗ್ರೇಟ್ ರಘುವೀರನ ಮಕ್ಕಳು. ನಿಮ್ಮ ಮಾತನ್ನ ಯಾವತ್ತಾದ್ರೂ ನಾವು ತಪ್ಪಿರುದ್ವಾಗಿ ನಡ್ಕೊಂಡು ಇದೆಯಾ ಅಪ್ಪ? ಅದು ನಿಮ್ಮ ಆಸೆ ಅಷ್ಟೇ ಅಲ್ಲ, ಅದು ನಮ್ಮ ಗುರಿ. ಚಿಕ್ಕವರು ಇರಬೇಕಾದ್ರೆ ಇದ್ರ ಬಗ್ಗೆ ನೀವು ನಮ್ಗೆ ಅನುಮೋದನೆ ಮಾಡಿದ್ದೀರಾ. ನಮ್ಮ ಗುರಿ ಅಪ್ಪ, ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಈ ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಕಣ್ರಪ್ಪ, ಸಂತೋಷವಾಯಿತು. ನೋಡಿ, ನೀವಿಬ್ರು
ಈ ಸಮುದ್ರ ಸಿಕ್ಕಂತಹ ಮುತ್ತು ರತ್ನಗಳಪ್ಪ ರತ್ನಗಳು. ಅಪ್ಪಾಜಿ ನೋಡಿ, ನಾವು ಮುತ್ತುಗಳಾದ್ರೆ ನೀವು ಸಮುದ್ರದ ಆಳ ಅಪ್ಪಾಜಿ. ಯಾವತ್ತೂ ಅಷ್ಟೇ ಅದು ನೀರು ಕರಗಿ ಹೋಗೋದಕ್ಕೆ ಸಾಧ್ಯ ಇರಲ್ಲ, ಅಷ್ಟು ಆಳವಾಗಿದೆ ನಿಮ್ಮ ಪ್ರೀತಿ. ಸಾಕು ಸಾಕು, ಇನ್ನು ಮಾತನಾಡ್ತಿದ್ರೆ ನಿಮ್ಗೆ ಕಾಲೇಜಿಗೆ ಲೇಟ್ ಆಗುತ್ತೆ. ನನಗೂ ಕೂಡ ಫ್ಯಾಕ್ಟ್ರಿ ಹೋಗ್ಬೇಕು. ಏನ್ ಅಪ್ಪಾಜಿ ನೀವು ಇಷ್ಟು ಬೇಗ ಕಾಲೇಜಿಗೆ ಕಳ್ಸೋದಕ್ಕೆ ನೋಡ್ತೀರಲ್ಲ? ಅಪ್ಪಾಜಿ ಯಾವಾಗ್ಲೂ ನಮ್ಗೋಸ್ಕರ ಒಂದು ಹಾಡು ಆಡ್ತಿದ್ರಲ್ಲ, ಅದನ್ನ ಇವಾಗ ಕೇಳಬೇಕು ಅಂತ ಆಸೆ ಆಗ್ತಿದೆ. ಕೇಳಿ ಇವತ್ತೇನಿದೆ ಅಂತ ಗೊತ್ತಾ ನಿಮ್ಗೆ? ಹೌದಲ್ಲ ಅಣ್ಣ? ಇವತ್ತು ಅಪ್ಪನ ಜನ್ಮದಿನ ಗೊತ್ತಾ? ನೋಡು, ನಾನು ಕೂಡ ಮರ್ತೇ ಬಿಟ್ಟಿದೆ. ಅಪ್ಪಾಜಿ, ಈ ಜನ್ಮದಿನನ ನಾವು ಸಂತೋಷವಾಗಿ ಆಚರಣೆ ಮಾಡ್ಬೇಕು, ಆಮೇಲೆ ಕಾಲೇಜಿಗೆ ಹೋಗೋದು. ಬನ್ನಿ. ನೀನ್ ಏನು ಮಾತಾಡ್ಬೇಡ. ಇವತ್ತು ನಿನ್ನ ಹುಟ್ಟದ ಹಬ್ಬ. ಇವತ್ತು ನಾನು ಒಂದು ಕೇಕ್ ತಂದಿದ್ದೀನಿ, ಅದು ಕಟ್ ಅಯ್ಯೋ, ಈಗೆಲ್ಲ ಏನಪ್ಪ ಮಾಡ್ಬೇಡ. ಅಣ್ಣ ಬೇಗ ತಗೊಂಡ್ ಬಾ. ಅಪ್ಪಾಜಿ, ನಿಮ್ ಸಂತೋಷಕ್ಕಿಂತ ಬೇರೆ ಇನ್ನೇನಿದೆ ಹೇಳಿ? ನೀವು ನಮಗೋಸ್ಕರ ಕೇಕ್ ಕಟ್ ಮಾಡ್ಲೇಬೇಕು. ಈಗೆಲ್ಲ ನಿನ್ನ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ಜನ್ಮದಾರಿಯಲ್ಲಿ ಅಪ್ಪಾಜಿ ನೀವು ಹೊರಡಿ ಅಪ್ಪಾಜಿ, ನಾನು ಅಣ್ಣ ಕಾಲೇಜಿಗೆ ಹೋಗಿ ಬರ್ತೇನೆ. ಹಲೋ ಅಣ್ಣ, ನಾನು ನಿನ್ ಜೊತೆ ಏನೋ ಒಂದು ಮುಖ್ಯವಾದ ವಿಷಯ ಕೇಳಬೇಕು. ಆನ್ಸರ್ ಮಾಡ್ತೀಯ? ಅಂದ ಹಾಗೆ ಕಾಲೇಜ್ ಅಂತ ಹೋಗ್ತಾ ಇದೆಯಲ್ಲ, ಓದೋದನ್ನ ಬಿಟ್ಟು ಯಾವ್ದಾದ್ರು ಹುಡುಗಿ ಗಿಡ್ಗಿ ಹಿಂದೆ ಸುತ್ತುತ್ತಾ ಇದೆಯೋ ಅಥವಾ ಅಂತ ಅಲಿತಾ ಇದೆಯೋ? ಕೇಳ್ರಪ್ಪ, ದೊಡ್ಡ ಲೆಕ್ಚರ್ ಇವಳ ಇವಳು ನನ್ನ ಪಾಠ ಹೇಳಕ್ ಬಂದ. ಜೀವನ ಮನ್ಮಾತ ನನ್ನ ಮೈ ಚರ್ಮ ಸುರಿದ್ಯಾ? ಅಲ್ಲ ಕಣೋ, ನಾನೇನು ಕೋಳಿ ಅಂತ ತಿಳ್ಕೊಂಡಿದ್ಯಾ? ಕೋಳಿ ಕ್ಲೀನ್ ಮಾಡ್ಬೇಕಾದ್ರೆ ಚರ್ಮ ಸುಲಿದಾರಲ್ಲ, ಹಾಗೆ ಅನ್ಕೊಂಡಿದ್ಯಾ? ನೋಡು, ಇದೆಲ್ಲ ಸರಿಯಾಗಿಲ್ಲ. ತಂಗಿ ಹೇಳಿದೆನಾ, ಬಾಯ್ ಮುಚ್ಕೊಂಡು ಕೇಳ್ಬೇಕು. ನಾನೇ ನಿನಗೆ ಅದಕ್ಕೆನ ಸೆಲೆಕ್ಟ್ ಮಾಡೋದು, ಅರ್ಥವಾಯ್ತಾ? ಅಲ್ಲಿವರೆಗೂ ನೀನೇನಾದ್ರೂ ಲವ್ ಗಿವ್ ಅಂತ ಹೋದ್ರೆ ನಿನ್ನ ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ಬಾ ಹೋಗೋಣ ಬಾ. ಸರಿ ಸರಿ, ನಡಿ ನಾ ಹೋಗೋಣ.